ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನ್ ಕೇಶವ್ ಪ್ರಸಾದ್. ವೀಕ್ಷಕರೇ, ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಿನ್ನೆಲೆಯಲ್ಲಿ ಹಾರ್ದಿಕವಾದಂತಹ ಶುಭಾಶಯಗಳನ್ನು ಕೋರ್ತಾ ಇವತ್ತಿನ ವಿಶೇಷ ಎಪಿಸೋಡನ್ನು ನಾವು ಶುರು ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಮಹಿಳಾ ದಿನಾಚರಣೆಯ ಹಿನ್ನೆಲೆಯಲ್ಲಿ ನಾವು ಇವತ್ತು ಮಹಿಳೆಯರಿಗೆ ಹಣಕಾಸು ಯೋಜನೆ ಅಥವಾ ಫೈನಾನ್ಷಿಯಲ್ ಪ್ಲಾನಿಂಗ್ ಯಾಕೆ ಮುಖ್ಯ ಮತ್ತು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಶೇಷ ಎಪಿಸೋಡನ್ನು ನಾವು ಚರ್ಚಿಸೋಣ. ಈ ಬಗ್ಗೆ ನಮಗೆ ವಿಶೇಷವಾದ ಮಾಹಿತಿಯನ್ನು ನೀಡಲಿಕ್ಕೆ ನಾಲೆಜ್ ಬಿಲ್ ಸಂಸ್ಥೆಯ ಸ್ಥಾಪಕರಾದಂತಹ ವಿನೋದ್ ತಂತ್ರಿ ಅವರು ನಮ್ಮ ಜೊತೆ ಇದ್ದಾರೆ. ವಿನೋದ್ ತಂತ್ರಿ ಅವರ ಬಗ್ಗೆ ನಾನು ನಿಮಗೆ ಹೆಚ್ಚೇನು ಹೇಳಬೇಕಾಗಿಲ್ಲ, ಯಾಕಂದರೆ ಕಳೆದ ಹಲವಾರು ವರ್ಷಗಳಿಂದ ಯೂಟ್ಯೂಬ್ ಚಾನಲ್ಗಳಲ್ಲಿ ಹಣಕಾಸು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ, ಮುಖ್ಯವಾಗಿ ಮ್ಯೂಚುವಲ್ ಫಂಡ್ಗಳಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಉಪಯುಕ್ತವಾದಂತಹ ಮಾಹಿತಿಯನ್ನು ನೀಡ್ತಾ ಬಂದಿದ್ದಾರೆ. ಕಾರ್ಯಕ್ರಮಕ್ಕೆ ಅವರನ್ನು ಬರಮಾಡೋಣ. ನಮಸ್ಕಾರ ವಿನೋದ್ ತಂತ್ರಿ ಅವರೇ, ಕಾರ್ಯಕ್ರಮಕ್ಕೆ ನಮಸ್ಕಾರ. ಈ ಮಹಿಳಾ ದಿನಾಚರಣೆಯ ಹಿನ್ನೆಲೆಯಲ್ಲಿ ಮಹಿಳೆಯರಿಗೆ ಯಾಕೆ ಈ ಫೈನಾನ್ಷಿಯಲ್ ಪ್ಲಾನ್ ಬಹಳ ಮುಖ್ಯ ಅಂತ ತಮಗನ್ಸುತ್ತೆ? ಸೊ ಪ್ರಥಮವಾಗಿ ಇವತ್ತಿನ ಒಂದು ಸಂಚಿಕೆ ಏನಿದೆ, ಇದು ನಮ್ಮ ಕರ್ನಾಟಕದ ಅಕ್ಕ ತಂಗಂದಿರಿಗೆ ಮತ್ತು ತಾಯಂದಿರಿಗೆ ಒಂದು ಸಮರ್ಪಣೆ ಅಂತ ಹೇಳ್ತೀನಿ. ಸೊ ನಿಮ್ಮ ಪ್ರಶ್ನೆಗೆ ಏನು ಆನ್ಸರ್ ಅಂತ ಹೇಳಿದ್ರೆ, ಬೇಸಿಕ್ಲಿ ಒಂದು ನಾವು ನೋಡ್ತಾ ಇದ್ವಿ, ನಾವು ಲಾಸ್ಟ್ ಒಂದು 7-8 ವರ್ಷದಿಂದ ನೋಡಿದ್ರೆ, ಸೊ ಮಹಿಳೆಯರು ಇವತ್ತು ಖಾಲಿ ಹೌಸ್ ವೈಫ್ಸ್ ಅಂತ ಏನು ಹೇಳ್ತೀರಿ ಹಾಗೆ ಇಲ್ಲ, ಅವ್ರು ಹೊರಗೆ ಬರ್ತಾ ಇದ್ದಾರೆ. ಒಂದು ಫ್ಯಾಮಿಲಿಯಲ್ಲಿ ಗಂಡ ಹೆಂಡತಿ ಇಬ್ಬರೂ ಕೆಲಸ ಮಾಡ್ತಾ ಇದ್ದಾರೆ. ಸ್ಪೆಷಲಿ ಪೇಟೆ ಒಂದು ಇದರಲ್ಲಿ ನೋಡಿದ್ರೆ ಇಬ್ಬರೂ ಕೆಲಸ ಮಾಡ್ತಾ ಇದ್ದಾರೆ. ಸೊ ಹೀಗೆ ನೋಡಬೇಕಾದ್ರೆ ಅವರಿಗೆ ಇನ್ಕಮ್ ಹೆಚ್ಚಾಗ್ತಾ ಇದೆ. ಸೊ ಅವ್ರ ಹತ್ರ ಇನ್ಕಮ್ ಇದೆ. ಬಟ್ ಏನು ಅಂತ ಹೇಳಿದ್ರೆ, ಜನರಲಿ ಒಂದು ಟೆಂಡೆನ್ಸಿ ಏನು ಅಂತ ಹೇಳಿದ್ರೆ, ನಾವು ಓಕೆ ನನ್ನ ಗಂಡ ನೋಡ್ಕೊಳ್ತಾರೆ, ಸೇವಿಂಗ್ಸ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಅದನ್ನು ಅವ್ರು ನೋಡ್ಕೊಳ್ತಾರೆ, ನಾವು ಅದಕ್ಕೆ ತುಂಬ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಹೇಳೋ ಒಂದು ಮುಂಚಿನಿಂದ ಇತ್ತು. ಹೌದು. ಸೊ ಈಗ ಏನಾಗಿದೆ, ಇವತ್ತು ಇವರು ಅರ್ನಿಂಗ್ಸ್ ಇದ್ರೂ ಅದೇ ಟೆಂಡೆನ್ಸಿ ಕಂಟಿನ್ಯೂ ಆಗಿದೆ ಅಂತ ನಾನು ಹೇಳ್ಬೋದು. ಸೊ ಅದನ್ನು ಸ್ವಲ್ಪ ಚೇಂಜ್ ಮಾಡುವ ಒಂದು ಪರಿಸ್ಥಿತಿ ಬಂದಿದೆ ಆಲ್ರೆಡಿ ಈಗ. ಸೊ ಒಂದು ಇಂಪಾರ್ಟೆಂಟ್ ರೀಸನ್ ನಾನು ಹೇಳಿದೆ, ಅವರು ಕೆಲಸಕ್ಕೆ ಬರ್ತಾ ಇದ್ದಾರೆ, ಅವ್ರಿಗೂ ಇನ್ಕಮ್ ಬರ್ತಾ ಇದೆ, ಅವರು ಒಂದು ಒಳ್ಳೆ ಪೊಸಿಷನಲ್ಲಿ ಜಾಬ್ಸ್ಗಳನ್ನು ಅಥವಾ ಒಂದು ಉದ್ಯೋಗವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ನಿಜ. ಸೊ ಅದರ ನಿಟ್ಟಿನಲ್ಲಿ ನೋಡಿದ್ರೆ ಈ ಒಂದು ಫೈನಾನ್ಷಿಯಲ್ ಪ್ಲಾನಿಂಗ್ ಏನಿದೆ ಅವರಿಗೂ ಒಂದು ಇಂಪಾರ್ಟೆಂಟ್ ರೀಸನ್ ಆಗುತ್ತೆ. ಇನ್ಫ್ಯಾಕ್ಟ್ ನಾನು ಹೇಳೋದಾದರೆ, ವುಮೆನ್ ಅಥವಾ ಹೆಂಗಸರಿಗೆ ಫೈನಾನ್ಷಿಯಲ್ ಪ್ಲಾನಿಂಗ್ ಗಂಡಸರಿಗಿಂತ ಹೆಚ್ಚಬೇಕಾಗುತ್ತೆ. ಹೌದು. ಯಾವ ಕಾರಣಕ್ಕಾಗಿ ಅಂತ ಹೇಳ್ತೀರಿ? ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ಸ್ಟ್ಯಾಟಿಸ್ಟಿಕ್ಲಿ ನಾನು ನೋಡಿದ್ರೆ ಹೆಂಗಸರು ಗಂಡಸರಿಗಿಂತ ಹೆಚ್ಚಿನ ವರ್ಷಗಳ ಕಾಲ ಬದುಕ್ತಾರಂತೆ. ಓಕೆ, ಇದು ಇಂಟರ್ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್. ಸೊ ಹಾಗಿರಬೇಕಾದ್ರೆ ನಿಮ್ಮ ರಿಟೈರ್ಮೆಂಟ್ ಟೈಮ್ ಏನಿದೆ ಅದು ಹೆಚ್ಚಿರುತ್ತೆ, ಒಂದು ಇಂಪಾರ್ಟೆಂಟ್ ರೀಸನ್. ಸೊ ಸೆಕೆಂಡ್ ಏನು ಅಂತ ಹೇಳಿದ್ರೆ, ಲೇಡೀಸ್ ಏನಿದೆ ಕರಿಯರ್ ಗ್ಯಾಪ್ಸ್ ಇರುತ್ತೆ ಅವರಿಗೆ. ಅಂತ ಹೇಳಿದ್ರೆ, ಈಗ ಕಾಲೇಜ್ ಮುಗಿಸ್ತಾರೆ, ಒಂದು ಜಾಬ್ ಸಿಗುತ್ತೆ ಅವರಿಗೆ, ಜಾಬ್ ಸಿಕ್ಕಿ ಆದಮೇಲೆ ಒಂದು 4-5 ವರ್ಷ ಆದಮೇಲೆ ಮದುವೆ ಆಗುತ್ತೆ, ಮಕ್ಕಳಾಗ್ತಾರೆ ಅಂತ ಹೇಳಿದ್ರೆ ಬಯಾಲಜಿಕಲ್ ರೀಸನ್. ಸೊ ಬೇರೆ ದಾರಿ ಇಲ್ಲ. ಸೊ ಅವರು ಕೆಲಸಕ್ಕೊಂದು ಬ್ರೇಕ್ ತಗೋತಾರೆ. ತುಂಬ ಜನ ಇವತ್ತು ಏನೋ ಫೆಸಿಲಿಟೀಸ್ಗಳು ಇದ್ರೂ ಒಂದು ಕೆಲಸ ಬಿಡೋ ಒಂದು ಪರಿಸ್ಥಿತಿ ಬರುತ್ತೆ. ಅವ್ರು ವಾಪಸ್ ಕೆಲಸಕ್ಕೆ ಹೋಗಬೇಕಾದ್ರೆ ಒಂದು 2-3 ವರ್ಷ ಆಗಿರುತ್ತೆ. ಸೊ ಫ್ಯಾಮಿಲಿಗೋಸ್ಕರ ಅವರೊಂದು ಕೆಲಸ ಬಿಡೋ ಒಂದು ಇದು ಬರುತ್ತೆ. ಈ 3-4 ವರ್ಷ ಆದಮೇಲೆ ವಾಪಸ್ ಕೆಲಸಕ್ಕೆ ಬರಬೇಕಾದ್ರೆ ಅವ್ರಿಗೆ ಮುಂಚೆ ಏನು ಸ್ಯಾಲ್ರಿ ಇತ್ತು ಅಷ್ಟು ವಾಪಸ್ ಆ ಸ್ಯಾಲ್ರಿ ಸಿಗೋದಿಲ್ಲ. ಅದೇ ಒಂದು ಪೇಸಲ್ಲಿ ಒಂದು ಲೀನಿಯರ್ ಗ್ರೋತ್ ಅಂತ ಹೇಳ್ತಾರೆ, ಅದು ಸಿಗೋದಿಲ್ಲ ಅವರಿಗೆ. ಸೊ ಇದರಿಂದ ಸೆಕೆಂಡ್ ಏನು, ಅವರಿಗೆ ಇನ್ಕಮ್ ಗ್ರ್ಯಾಬ್ ಬಂತಲ್ಲಿ. ಸೊ ಅವ್ರಿಗೆ ಕಂಟಿನ್ಯೂಸ್ ಆಗಿ ನಾನು ಇಷ್ಟು ಸೇವ್ ಮಾಡ್ತೀನಿ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಅವರಿಗೆ ಒಂದು ಸೈಡಿಂದ ರಿಟೈರ್ಮೆಂಟ್ ಲಾಂಗ್ ಇರುತ್ತೆ, ಸೆಕೆಂಡ್ ಇನ್ಕಮ್ ಏನಿದೆ ಗ್ಯಾಪ್ಸ್ ಬರುತ್ತೆ, ಕರಿಯರ್ ಗ್ಯಾಪ್ಸ್ ಇರುತ್ತೆ. ಥರ್ಡ್ ಇಂಪಾರ್ಟೆಂಟ್ ಇನ್ನೊಂದು ಸ್ಟ್ಯಾಟಿಸ್ಟಿಕ್ಸ್ ಏನು ಅಂತ ಹೇಳಿದ್ರೆ, ಮಹಿಳೆಯರಿಗೆ, ಇದು ನಮ್ಮ ಕರ್ನಾಟಕ ಅಥವಾ ನಮ್ಮ ದೇಶ ಅಂತ ಹೇಳ್ತಾ ಇಲ್ಲ, ನಾನು ಅಕ್ರಾಸ್ ದ ವರ್ಲ್ಡ್ ಸೇಮ್ ಪೊಸಿಷನಲ್ಲಿ ಏನು ನಮ್ಮ ಗಂಡಸರಿಗೆ ಏನು ಸ್ಯಾಲ್ರಿ ಇರುತ್ತೆ ಅದೇ ಪೊಸಿಷನಲ್ಲಿ ಹೆಂಗಸರಿದ್ದರೆ ಅದಕ್ಕೆ ಸ್ಯಾಲ್ರಿ ಕಡಿಮೆ ಇರ್ತಾರೆ ಅಂತ ಹೇಳ್ತಾರೆ. ಸೊ ಆಲ್ಮೋಸ್ಟ್ ಒಂದು 100 ರೂಪಾಯಿ, ಒಂದು ಜಾಬಿಗೆ 100 ರೂಪಾಯಿ ಸಿಗ್ತಾ ಇದೆಯಾದರೆ ಅದೇ ಪೊಸಿಷನ್ನಲ್ಲಿರುವ ಒಂದು ಹೆಂಗಸಿಗೆ 70 ರೂಪಾಯಿ ಮಾತ್ರ ಸಿಗುತ್ತೆ ಅಂತ ಹೇಳಿ. ಸೊ ಗೌರ್ಮೆಂಟ್ ಪೊಸಿಷನ್ಸ್ ಇಷ್ಟೇ ಇದ್ದದ್ದು ಅದೆಲ್ಲ ನಾವು ಎಕ್ಸ್ಕ್ಲೂಡ್ ಮಾಡಿದ್ರೆ, ಸೊ ಜನರಲ್ ನಾವು ಮಾತಾಡಿದೆ, ಸೊ 30% ಅವರಿಗೆ ಸ್ಯಾಲ್ರಿ ಕಡಿಮೆ ಇರುತ್ತೆ. ಸೊ ಈ ಎಲ್ಲ ನಿಟ್ಟಲ್ಲಿ ನಾವು ನೋಡಿದ್ರೆ ಇಂಪಾರ್ಟೆಂಟ್ ಅವರಿಗೆ ಫೈನಾನ್ಷಿಯಲ್ ಪ್ಲಾನಿಂಗ್, ಅವರು ಸ್ವಲ್ಪ ಇನ್ನೂ ಸೀರಿಯಸ್ ಆಗಿ ಒಂದು ಥಿಂಕ್ ಮಾಡಬೇಕು, ಪ್ಲ್ಯಾನ್ ಮಾಡಿ ಇವರು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹೇಳೋದು ನಾನು. ಸೊ ಇನ್ನೊಂದು ಇಂಪಾರ್ಟೆಂಟ್ ರೀಸನ್ ಏನಂತ ಹೇಳಿದ್ರೆ, ನೀವು ಇತ್ತೀಚಿನ ನಮ್ಮ ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಪ್ರಕಾರ ಹೆಣ್ಣು ಮಗಳಿಗೆ ಓಕೆ ಅವರ ಆ್ಯನ್ಸಿಸ್ಟ್ರಲ್ ಪ್ರಾಪರ್ಟಿ ಅಥವಾ ಅವರ ಪೇರೆಂಟ್ಸ್ ಇದ್ದು ಅಥವಾ ಗ್ರ್ಯಾಂಡ್ ಪೇರೆಂಟ್ಸ್ ಇದ್ದು ಪ್ರಾಪರ್ಟಿ ಮೇಲೆ ಒಂದು ರೈಟ್ಸ್ ಇದೆ. ಸೊ ಇವತ್ತೀಗ ನೀವು ನೋಡಿದ್ರೆ ಅವರಿಗೆ ಒಂದು ಗಂಡು ಮಗಿಗೆ ಎಷ್ಟು ಒಂದು ಪೋರ್ಷನ್ ಸಿಗುತ್ತೆ ಪ್ರಾಪರ್ಟಿಯಲ್ಲಿ, ಅಷ್ಟೇ ಪೋರ್ಷನ್ ಅವರಿಗೂ ಸಿಗ್ತಾ ಇದೆ. ಅಂತ ಹೇಳಿದ್ರೆ ಈ ಹೆಣ್ಣು ಮಗಳಿಗೆ ಈಗ ಆಸ್ತಿ ಬರ್ತಾ ಇದೆ. ಸೊ ಸಣ್ಣ ಅಮೌಂಟ್ಗಳಲ್ಲ, ದೊಡ್ಡ ಅಮೌಂಟ್ಗಳಲ್ಲಿ ಆಸ್ತಿ ಬರ್ತಾ ಇದೆ. ಸೊ ಹಾಗಿರಬೇಕಾದ್ರೆ
ಇವರು ಆರ್ಥಿಕ ವಿಷಯದಲ್ಲಿ ಒಂದು ಸಾಕ್ಷರರಾಗಿರಲೇಬೇಕು. ಓಕೆ. ಇಲ್ದಿದ್ರೆ ಅವರ ಫ್ಯಾಮಿಲಿ ಇರ್ಬೋದು ಅಥವಾ ಅವರ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರೂ ಇರ್ಬೋದು, ಅವರಿಗೆ ಮೋಸ ಮಾಡುವ ಚಾನ್ಸಸ್ ಇರುತ್ತೆ. ಸೊ ಈ ನಿಟ್ಟಿನಲ್ಲಿ ನಾವು ತುಂಬ ಒಂದು ಜಾಗರೂಕತೆ ಮಾಡ್ಕೋಬೇಕು ಹೆಂಗಸರು ಅಂತ ಹೇಳೋದು ನಾನು. ಸೊ ಇದಕ್ಕೋಸ್ಕರ ಫೈನಾನ್ಷಿಯಲ್ ಪ್ಲಾನಿಂಗ್ ಅವರಿಗೆ ಬೇಕೇ ಬೇಕು. ಸೊ ಒಂದು ಶಿಸ್ತಿನ ಇನ್ವೆಸ್ಟ್ಮೆಂಟ್ ಏನಿದೆ ಅದು ಮಾಡಿಕೊಂಡು ಹೋಗಬೇಕಾಗುತ್ತೆ. ಓಕೆ. ಈಗ ಏನಂದ್ರೆ ಭಾರತದಲ್ಲಿ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡುವವರ ಒಂದು ಸಂಖ್ಯೆಯನ್ನು ನೋಡಿದಾಗ ಸಾಕಷ್ಟು ಮಂದಿಯಲ್ಲಿ ಮಹಿಳೆಯರು ಕೂಡ ಇನ್ವೆಸ್ಟ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಸೊ ಆಸ್ ಅ ತಜ್ಞರಾಗಿ ತಮಗೆ ಮಹಿಳೆಯರು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ತಮ್ಮ ಒಂದು ಒಪಿನಿಯನ್ ಏನು ಅಂತ? ಸೊ ನಾವೊಂದು ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ಸ್ ಇನ್ ಇಂಡಿಯಾ ಅಂತ ಒಂದು ಇದೆ, ಅದರದ್ದು ಸ್ಟ್ಯಾಟಿಸ್ಟಿಕ್ಸ್ ತೆಗೆದ್ವಿ. ಸೊ ಮ್ಯೂಚುವಲ್ ಫಂಡ್ ಅಲ್ಲಿ ಮಹಿಳೆಯರು ಇನ್ವೆಸ್ಟ್ ಮಾಡ್ತಾ ಇದ್ದಾರಾ ಏನು ಅಂತೇಳಿ ಒಂದು ಪ್ರಶ್ನೆಗೆ ಒಂದು ನೋಡಿದ್ರೆ ನಾವು ಸುಮಾರು ಈಗ 33% ಅಷ್ಟು ಫೋಲಿಯೋಸ್ಗಳೇನಿದಾವೆ ಅದು ವುಮೆನ್ ಇನ್ವೆಸ್ಟರ್ಸ್ಗಳಿದಾವೆ. ಓಕೆ. ಸೊ ಅಂದರೆ ನಂಬರ್ ಆಫ್ ಇನ್ವೆಸ್ಟರ್ಸ್ ವುಮೆನ್ ಕ್ಯಾಟಗರಿಯಲ್ಲಿ ಹೆಚ್ಚಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ಸೊ ಇನ್ನೊಂದು ಏನು ಅಂತ ಹೇಳಿದ್ರೆ 2019 ನಾವು ನೋಡಿದ್ವಿ ವುಮೆನ್ ವರ್ಕ್ ಮಾಡ್ತಾ ಇರೋರು ಜಾಸ್ತಿ ಆಗಿದ್ದಾರೆ, ಹಾಗೇನೆ ಅವರ ಲಿಟ್ರಸಿನೂ ಹೆಚ್ಚಾಗ್ತಾ ಇದೆ, ಅವರ ಎಜುಕೇಷನ್ ಹೆಚ್ಚಾಗ್ತಾ ಇದೆ. ಸೊ ಇದ್ರೂ ಡೈರೆಕ್ಟ್ ಆಗಿ ನಮಗೆ ಇನ್ವೆಸ್ಟ್ಮೆಂಟಲ್ಲಿ ಕಾಣ್ತಾ ಇದೆ. ಸೊ ನಾವು ಇನ್ನೊಂದು ನೋಡಿದ್ವಿ, ನಂಬರ್ ಆಫ್ ಇನ್ವೆಸ್ಟರ್ಸ್ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ಎವ್ರಿ 4 ಇನ್ವೆಸ್ಟ್ರಲ್ಲಿ ಒಬ್ಬಳು ಲೇಡೀಸ್ ಇದ್ದಾರೆ. ಓಕೆ. ಸೊ ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂನು ಏನು ಲೇಡೀಸ್ ಏನಿದೆ ಅದು ಹೆಚ್ಚಾಗ್ತಾ ಇದೆ. ಆದರೆ ನಂದು ಒಂದು ಅಬ್ಸರ್ವೇಷನ್ ಏನು ಅಂತ ಹೇಳಿದ್ರೆ ಈ 24% or 30% ಗ್ರೋತ್ ಏನಿದೆ ಇದು ಹೆಂಗಸರೇ ತಾವೇ ಬಂದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇಲ್ಲ. ಓಕೆ. ಇದು ಏನಾಗ್ತಾ ಇದೆ ಅಂತ ಹೇಳಿದ್ರೆ ಸ್ಟ್ಯಾಟಿಸ್ಟಿಕ್ಸಲ್ಲಿ ನಮ್ಗೆ ಕಾಣ್ತಾ ಇದೆ 30% ಗ್ರೋತ್ ಇದೆ ಅಂಥೇಳಿ. ಬಟ್ ಏನು ಓಕೆ ಗಂಡ ಅಥವಾ ಟ್ಯಾಕ್ಸ್ ಪರ್ಪಸ್ಗೋಸ್ಕರನೋ ಅಥವಾ ಇನ್ನೊಂದು ಅವ್ರ ಹೆಸರಲ್ಲಿ ಒಂದು ಏನಾದರೂ ಇನ್ವೆಸ್ಟ್ಮೆಂಟ್ ಇರಲಿ ಅಂತೇಳಿ ಹಾಕ್ತಾ ಇದ್ದಾರೆ ವಿನ ಸೊ ಫೈನಲಿ ಡಿಸಿಷನ್ ಮೇಕಿಂಗ್ ಏನಿದೆ ಗಂಡಸರೇ ಮಾಡ್ತಾ ಇದ್ದಾರೆ. ಸೊ ನನ್ನ ಉದ್ದೇಶ ಏನು ಅಂತ ಹೇಳಿದ್ರೆ ಲೇಡೀಸೇ ಬಂದು ಅವರ ಇನ್ವೆಸ್ಟ್ಮೆಂಟನ್ನು ಅವರೇ ಮಾಡಬೇಕು ಒಂದು. ಸೆಕೆಂಡ್, ಅವರಿಗೆ ಎಲ್ರಿಗೂ ಎಲ್ಲ ಲೇಡೀಸಿಗೂ ಇದೆ ಏನು ನನ್ನದೇ ಒಂದು ಕಾರ್ಪಸ್ ಅಂತ ಇರಬೇಕು, ಒಂದು ಇಷ್ಟು ದುಡ್ಡು ನನ್ನದೇ ಇರಬೇಕು, ನಾನು ಮಕ್ಕಳಿಗೆ ಕೊಡೋಂಗೆ ಇರಬೇಕು, ನನಗೆ ಬೇಕಾದಾಗ ನಾನೇನೋ ಬೈ ಮಾಡೋಂಗೆ ಇರಬೇಕು. ಸೊ ಸ್ವಾವಲಂಬನೆ ಒಂದು ಅವ್ರ ಹತ್ರ ತುಂಬ ಇದೆ. ಸೊ ಅದಕ್ಕೋಸ್ಕರ ನೋಡಿದ್ರೆ ಸೊ ಇದೊಂದು ಸ್ಲೋ ಗ್ರೋತ್ ಇದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ತುಂಬ ನಾವು ಮಾಡೋ ಕೆಲಸಗಳು ತುಂಬ ಇದೆ. ಸೊ ಈ ನಿಟ್ಟಿನಲ್ಲಿ ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ ಸುಮಾರು 800 ಲೇಡೀಸ್ಗಳಿಗೆ ಆರ್ಥಿಕ ಸಾಕ್ಷರತೆ ಬಗ್ಗೆ ಒಂದು ಪ್ರೋಗ್ರಾಮ್ ಮಾಡಿ ಲಾಸ್ಟ್ ಒಂದು 3 ವರ್ಷದಿಂದ ಮಾಡಿ ಅವರಿಗೆ ಅವ್ರದ್ದೇ ಒಂದು ಸ್ವಂತ ಉದ್ಯೋಗ ಹೇಗೆ ಸ್ಟಾರ್ಟ್ ಮಾಡ್ಬೋದು ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿಯಲ್ಲಿ ಇದನ್ನು ನಾವು ಮಾಡಿ ಕೊಟ್ಟಿದ್ದೀವಿ. ಸೊ ಇದ್ರ ನಿಟ್ಟಿನಲ್ಲಿ ನಮ್ದೊಂದು ಸಣ್ಣ ಒಂದು ಅಳಿಲು ಸೇವೆ ಒಂದು ಮಾಡಿದ್ದೀವಿ ನಾವು. ಓಕೆ. ಅಂದರೆ ಮ್ಯೂಚುವಲ್ ಫಂಡಲ್ಲಿ ಯಾವ ರೀತಿಯ ಕೆಲಸ ಅವರಿಗೆ ಸಿಗುತ್ತೆ ಅಂತ? ಮ್ಯೂಚುವಲ್ ಫಂಡಲ್ಲಿ ಕೆಲಸ ಅಂತಲ್ಲ, ಸ್ವಉದ್ಯೋಗ ಮಾಡುವ ಹಂಗೆ. ಸೊ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಆಗೋದು ಅಥವಾ ಇನ್ವೆಸ್ಟ್ಮೆಂಟ್ ಕನ್ಸಲ್ಟೆಂಟ್ ಆಗೋದು ಹೇಗೆ, ಅದ್ರ ಬಗ್ಗೆ ನಾವು ಒಂದು 800 ಮಹಿಳೆಯರಿಗೆ ಲಾಸ್ಟ್ ಒಂದು 3 ವರ್ಷದಲ್ಲಿ ಒಂದು ಪ್ರಯತ್ನ ಮಾಡಿದ್ದೀವಿ. ಅಮೇಝಿಂಗ್. ಹೌದು. ಸೊ ಈ ನಿಟ್ಟಿನಲ್ಲಿ ತುಂಬ ಕೆಲಸ ಆಗ್ಲಿಕ್ಕಿದೆ ಅಂತ ಕಾಣುತ್ತೆ ನನಗೆ. ಈಗ ಎಗೈನ್ ನಾವು ಮ್ಯೂಚುವಲ್ ಫಂಡ್ಗೆ ಬರೆದಿದ್ರೆ ಮಹಿಳೆಯರು ಯಾವ ರೀತಿಯ ಅಲ್ಲಿ ಇನ್ವೆಸ್ಟ್ಮೆಂಟನ್ನು ಶುರು ಮಾಡ್ಬೋದು ಮತ್ತು ಆ ಪೋರ್ಟ್ಫೋಲಿಯೋನ ಬೆಳೆಸ್ಬೋದು ಅಂತ ಹೇಳ್ತೀರಿ? ಸೊ ಮಹಿಳೆಯರು ಇದರಲ್ಲಿ ಮಹಿಳೆಯರು ಗಂಡಸರು ಅಂತ ಬೇರೆ ಏನಿಲ್ಲ. ಆದರೆ ಸಿಂಪಲ್ ಆಗಿ ಅವರ ಒಂದು ರಿಸ್ಕ್ ಅಪಟೈಟ್ ನೋಡಿಕೊಂಡು ಸಿಂಪಲ್ ಆಗಿ ಒಂದು SIP ಮಾಡ್ಕೊಂಡು ಹೋದ್ರೆ ಸಾಕು ಅಂತ ಕಾಣುತ್ತೆ ನನಗೆ. ಸೊ ಅದರಲ್ಲಿ ಗಂಡಸರದ್ದು ಬೇರೆ ಪೋರ್ಟ್ಫೋಲಿಯೋ ಸ್ಟ್ರಾಟಜಿ, ಹೆಂಗಸರದ್ದು ಅಂತ ಏನೂ ಇಲ್ಲ. ಸೊ ಅವ್ರದ್ದು ಏನು ಸೇವಿಂಗ್ಸ್ ಇದೆ, ಅವ್ರ ರಿಸ್ಕ್ ಅಪಟೈಟ್ ಏನಿದೆ ಅದ್ರ ಬಗ್ಗೆ ಮಾಡ್ಕೊಂಡು ಹೋಗ್ಬೋದು. ಹಾಗೇನೆ ಮ್ಯೂಚುವಲ್ ಫಂಡ್ ಮಾತ್ರ ಅಲ್ಲ, ಅವ್ರು ಬೇರೆ ಫಿಕ್ಸೆಡ್ ಡೆಪಾಸಿಟ್ ಟೈಪ್ ಇನ್ವೆಸ್ಟ್ಮೆಂಟ್ಸು, ಬಾಂಡ್ಸ್ ಟೈಪ್ ಇನ್ವೆಸ್ಟ್ಮೆಂಟ್ಸು ಇರುತ್ತೆ. ಸೊ ಲಮ್ಸಮ್ ಇನ್ವೆಸ್ಟ್ಮೆಂಟ್ ಏನು ಬಂದಿದೆ ಆದರೆ ಸೊ ಒಂಥರ ಅವರು ಮಾಡ್ಕೋಬೋದು. ಸೊ ಅದು ಗಂಡಸರಿಗೂ ಹೆಂಗಸರಿಗೂ ಏನು ಡಿಫ್ರೆನ್ಸ್ ಇಲ್ಲ. ಓಕೆ. ನಮ್ಮಲ್ಲಿ ಏನಂದರೆ ಸಂಪತ್ತಿನ ಅಧಿದೇವತೆ ಲಕ್ಷ್ಮಿ ಅಂತ ಹೇಳ್ತಾರೆ, ಗೃಹಲಕ್ಷ್ಮಿ ಅಂತ ಒಂದು ಯೋಜನೆ ಇದೆ. ಹೀಗಿದ್ರೆ ಇಷ್ಟೆಲ್ಲ ಇದ್ರೂ ಕೂಡ ಯಾಕೆ ಮಹಿಳೆಯರು ಆರ್ಥಿಕ ನಿರ್ಧಾರಗಳನ್ನು ತಗೊಳ್ಳಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡಿದ್ರೆ ಅದನ್ನೆಲ್ಲ ಗಂಡಂದರಿಗೆ ಬಿಡ್ತಾರೆ ಅಥವಾ ಗಂಡಸರಿಗೆ ಬಿಡ್ತಾರೆ? ಯಾಕೆ ಈ ರೀತಿಯ ಒಂದು ಮನೆಯಲ್ಲಿ ಹಣಕಾಸು ವಿಚಾರಗಳಿಂದ ಮಹಿಳೆಯನ್ನು ಸ್ವಲ್ಪ ದೂರ ಇಡುವಂಥ ಪದ್ಧತಿ ಚಾಲ್ತಿಯಲ್ಲಿದೆ? ಏನು ಹೇಳ್ತೀರಿ ಇದಕ್ಕೆ ಅಂತ? ಸೊ ಇದೊಂದು ಸಾಮಾಜಿಕ ಪಿಡುಗು ಅಂತ ಹೇಳ್ಬೋದು ನಾನು. ಯಾಕಂತ ಹೇಳಿದ್ರೆ ಬೈ ಚಾನ್ಸ್ ಒಬ್ಬರು ಹೆಂಗಸರು ಏನಾದರೂ ಒಂದು ಡಿಸಿಷನ್ ತಗೊಂಡ್ರು, ಆ ಡಿಸಿಷನ್ ಏನಾದರೂ ತಪ್ಪಾಯಿತು ಅಂತ ಆದರೆ ಅವರಿಗೊಂದು ಬ್ರ್ಯಾಂಡ್ ಮಾಡಿಬಿಡ್ತಾರೆ, ನಾನು ನಿಮ್ಗೆ ಹೇಳಿದ್ದೆಲ್ಲ ಮಾಡಬೇಡಿ ಅಂತೇಳಿ. ಅದೇ ಗಂಡಸರು ಮಾಡಿ ಏನೋ ಒಂದು ಬಿಸ್ನೆಸ್ ಮಾಡಿದ್ರು, ಏನೋ ಒಂದು ಪ್ರಾಪರ್ಟಿ ತಗೊಂಡ್ರು, ತಪ್ಪಾಯಿತು, ಅಲ್ಲಿ ಲಾಸ್ ಆಯಿತು ಅಂತಾದರೆ ಲಾಸ್ ಆಯಿತು ಅಂತೇಳಿ. ಸೊ ಈ ಒಂದು ಪಿಡುಗು ಇದೆ ನಮ್ಮಲ್ಲಿ. ಸೊ ಅವರಿಗೊಂದು ಪ್ರೆಷರ್ ಮಾಡಿ ನೀವಿನ್ನು ಡಿಸಿಷನ್ ತಗೊಳ್ಳಿಕ್ಕೆ ಅನರ್ಹರು ಅಂತ ಮಾಡೋ ಒಂದು
ಬಂದರೆ ಪಿಡುಗು ಅಂತ ಹೇಳ್ತೀನಿ ನಾನು ಇದನ್ನು. ಸೊ ಇಲ್ಲಿಂದ ನಾವು ಹೊರಗೆ ಬರಬೇಕು. ನಾವು ಗಂಡಸರು ಸಹ ಅವರಿಗೆ ಸಪೋರ್ಟ್ ಮಾಡಬೇಕು. ಅವರು ಡಿಸಿಷನ್ ಆ್ಯಕ್ಚುಲಿ ಅವರು ತುಂಬ ಡಿಸಿಪ್ಲಿನ್ಡ್ ಡಿಸಿಷನ್ ಮೇಕರ್ಸ್ ಅವರು. ಕರೆಕ್ಟ್. ಸೊ ತುಂಬ ಡಿಸಿಪ್ಲಿನ್ಡ್ ಡಿಸಿಷನ್ ಮೇಕರ್ಸ್. ಸೊ ಅವರಿಗೆ ನಾವು ಡಿಸಿಷನ್ ತಗೊಳ್ಳಿಕ್ಕೆ ಹೆಲ್ಪ್ ಮಾಡಬೇಕು. ಸೊ ತಪ್ಪಾದರೆ ಎಲ್ಲರೂ ಮಾಡ್ತಾರೆ ತಪ್ಪು. ಸೊ ಅದು ಮಾಡಬೇಕು. ಸೊ ಮತ್ತು ಹೆಂಗಸರಿಗೆ ನಾನೇನು ಹೇಳೋದು ಅಂತ ಹೇಳಿದ್ರೆ, ನೀವು ಕಲಿಯೋ ಒಂದು ಮೂಡಲ್ಲಿ ಬನ್ನಿ. ಫೈನಾನ್ಷಿಯಲ್ ಲಿಟ್ರಸಿ ಏನಿದೆ ಅದ್ರ ಬಗ್ಗೆ ಅರಿವು ಮೂಡಿಸ್ಕೊಳ್ಳೋದು, ನಿಮಗೆ ಇಂಟ್ರೆಸ್ಟಿಗೆ ನೀವು ಬಂದು ನೀವು ಲರ್ನಿಂಗ್ ಕಲಿಬೇಕು ಇದ್ರ ಬಗ್ಗೆ. ಸೊ ಆಗ ಮಾತ್ರ ನಿಮಗೆ ಡಿಸಿಷನ್ ಮೇಕಿಂಗ್ ಬೆಟರ್ ಆಗಿ ಆಗುತ್ತೆ. ಸೊ ಇದು ಒಂದು ನಮ್ಮ ಸಲಹೆ ಅಷ್ಟೇ ವಿನ. ಸೊ ಓವರಾಲ್ ಅವ್ರು ನೋಡಿದ್ರೆ ಗ್ರೋ ಆಗ್ತಾ ಇದೆ ಅವರ ಇನ್ವೆಸ್ಟ್ಮೆಂಟ್. ಅವ್ರು ಸ್ಟೆಪ್ ಬೈ ಸ್ಟೆಪ್ ಮುಂದೆ ಬರ್ತಾ ಇದ್ದಾರೆ. ತುಂಬ ಒಂದು ಒಳ್ಳೆ ಪೊಸಿಷನ್ಸ್ಗಳಲ್ಲಿ ತುಂಬ ಇವತ್ತು ಲೇಡೀಸ್ ಇದ್ದಾರೆ. ಸೊ ಆದ್ರೂ ಒಂದು ಹಳ್ಳಿಗಳಲ್ಲಿ ಅಥವಾ ಸಣ್ಣ ಊರುಗಳಲ್ಲಿ ಇನ್ನೂ ತುಂಬ ಒಂದು ಗ್ರೋ ಆಗಲಿಕ್ಕಿದೆ ಅಂತ ಕಾಣುತ್ತೆ ನನಗೆ. ಖಂಡಿತವಾಗಿಯೂ ಕೂಡ. ಯಾಕಂದರೆ ಈ ಬಗ್ಗಿನ ಸಂದರ್ಭ ಹೇಗಿದೆ ಅಂದರೆ, ಇಬ್ಬರು ಕೂಡ ದುಡಿತಾರೆ ಮನೆಯಲ್ಲಿ, ಅವಿಭಕ್ತ ಕುಟುಂಬಗಳು ಜಾಸ್ತಿ ಇದೆ. ಹಾಗಾಗಿ ಮಹಿಳೆಯರು ದುಡಿತಾರೆ, ಪುರುಷರು ದುಡಿತಾರೆ. ಅಂಥ ಸಂದರ್ಭದಲ್ಲಿ ಹಣಕಾಸು ನಿರ್ಧಾರಗಳನ್ನು, ಮುಖ್ಯವಾಗಿ ಹೂಡಿಕೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಇಬ್ಬರೂ ಕೂತು ಚರ್ಚೆ ಮಾಡುವಂಥದ್ದು, ಒಂದು ಸೂಕ್ತವಾದ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು ಬಹಳ ಮುಖ್ಯ ಅಂತ ನನಗೆ ಅನಿಸ್ತಾ ಇದೆ. ಸೊ ನಾವು ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡುವಾಗಲೂ ನಾವು ಹೇಳ್ತೀವಿ, ಗಂಡ ಮತ್ತು ಹೆಂಡತಿ ಒಟ್ಟಿಗೆ ಕೂತ್ಕೊಂಡು ಮಾಡಬೇಕು. ಅಥವಾ ಈಗ ನಮ್ಮ ಹತ್ರ ಬರ್ತಾರೆ ಕೆಲವು ಸಲ, ಸೊ ಈ ಕೆಲವೆಲ್ಲ ಡಿಸ್ಕಷನ್ ಮಾಡಲಿಕ್ಕೆ. ಸೊ ಡಿಸ್ಕಷನ್ ಮಾಡುವಾಗ ನಾವು ಹೇಳ್ತೀವಿ, ಗಂಡ ಹೆಂಡತಿ ಇಬ್ಬರು ಒಟ್ಟಿಗಿದ್ರೆ ಒಳ್ಳೇದು ಅಂತ. ಇಲ್ಲಾಂದ್ರೆ ನಾವು ಗಂಡನಿಗೆ ಎಕ್ಸ್ಪ್ಲೇನ್ ಮಾಡಿರ್ತೀವಿ, ಹೆಂಡತಿಗೆ ಅರ್ಥ ಆಗೋದಿಲ್ಲ, ಹೆಂಡತಿಗೆ ಎಕ್ಸ್ಪ್ಲೇನ್ ಮಾಡ್ತೀವಿ, ಗಂಡ ಕೇಳೋದಿಲ್ಲ, ಮತ್ತೆ ಭಿನ್ನಾಭಿಪ್ರಾಯಗಳಾಗುತ್ತೆ. ಹೌದು. ಸೊ ಹೀಗಿರ್ಬೇಕಾದ್ರೆ ನೀವು ಯಾವುದು ಪ್ಲಾನಿಂಗ್ ಮಾಡಬೇಕಾದ್ರೆ ಗಂಡ ಹೆಂಡತಿ ಒಟ್ಟಿಗೆ ಕೂತ್ಕೊಂಡು ಮಾಡಬೇಕು ಅಂತ ಹೇಳೋದು ಒಂದು ಸಜೆಷನ್ ಜನರಲಿ. ನಮ್ಮ ವೀಕ್ಷಕರಿಗೆ ಇಷ್ಟು ಹೊತ್ತು ಮಹಿಳೆಯರಿಗೆ ಯಾಕಾಗಿ ಈ ಫೈನಾನ್ಷಿಯಲ್ ಪ್ಲಾನಿಂಗ್ ಬೇಕಾಗುತ್ತೆ ಅನ್ನೋದು, ಅದರ ಮಹತ್ವದ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಸಂದರ್ಭದಲ್ಲಿ ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಧನ್ಯವಾದ. ವೀಕ್ಷಕರೇ, ಇಂಥ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.